ಬಾಸ್ ಟಿವಿ ವೀಕ್ಷಕರೆಲ್ಲ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಫಲಗಳನ್ನೇ ಹೇಳಬೇಕು. ಯಾಕೆಂದರೆ ಕುಂಭರಾಶಿಗೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಕುಂಭ ಅಂದರೆ ತುಂಬಿದ ಕೊಡ, ಜ್ಞಾನ ಭಂಡಾರ ಅಂತ ನಾವು ಹೇಳ್ತೀವಿ. ಹಾಗೆ ತಮಗೆ ಒಳ್ಳೆಯ ಜ್ಞಾನ ಇರೋದ್ರಿಂದ ನಿಮಗೆ ಎಂಥ ಸಮಸ್ಯೆ ಬಂದರೂ ಅದು ಪರಿಹಾರ ಆಗುತ್ತೆ. ಮತ್ತು ನಿಧಾನಗತಿಯಲ್ಲಿ ಯೋಚನೆ ಮಾಡಿ ಪ್ರತಿಯೊಂದು ಹೆಜ್ಜೆಯನ್ನು ಇಡತಕ್ಕಂತಹ ಒಂದು ವ್ಯಕ್ತಿಗಳು ತಾವು. ಒಳ್ಳೆಯ ಒಂದು ಯೋಚನೆ, ಒಳ್ಳೆಯ ಒಂದು ಚಿಂತನೆ, ಧನಾತ್ಮಕವಾಗಿ ಇರತಕ್ಕಂಥ ವ್ಯಕ್ತಿಗಳು. ಪ್ರತಿಯೊಂದನ್ನು ಕೂಡ ಮನುಷ್ಯತ್ವದ ಆಧಾರದ ಮೇಲೆ, ಅಂದರೆ ಪ್ರತಿಯೊಬ್ಬರನ್ನು ಕೂಡ ಒಂದು ಒಳ್ಳೆಯ ಚಿಂತನೆಯಿಂದ, ಒಳ್ಳೆಯ ಯೋಚನೆಯಿಂದ ನೋಡ್ತಕ್ಕಂಥ ವ್ಯಕ್ತಿಗಳು. ಜನರ ಜೊತೆಗೆ ಒಳ್ಳೆಯ ಪ್ರೀತಿಯಿಂದ, ವಾತ್ಸಲ್ಯದಿಂದ, ತುಂಬ ಹೃದಯದಿಂದ ಪ್ರತಿಯೊಬ್ಬರನ್ನು ಕೂಡ ಬರಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳು ನೀವಾಗಿದ್ದೀರಿ. ಹಾಗಾಗಿ ಎಲ್ಲವನ್ನು ಕೂಡ ನಿಮ್ಮಲ್ಲಿ ನಾವು ಹೇಳಬೇಕಾಗಿದೆ. ತುಂಬಿದ ಕೊಡ ಅಂತ ಹೇಳ್ತೀವಿ, ಅಂದರೆ ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಹಾಗೆ ಮನುಷ್ಯರಿಗೆ ಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಯಾವ ರೀತಿ ಸ್ಥಾನಮಾನ ಗೌರವ ಸಿಗಬೇಕೋ ಅವೆಲ್ಲವೂ ನಿಮಗೆ ಸಿಗತ್ತೆ. ಇನ್ನು ಈ ಕುಂಭರಾಶಿಯಲ್ಲಿ ಜನ್ಮದಲ್ಲಿ ಶನಿ ಸ್ಥಿತ ಆಗಿದ್ದಾನೆ. ಶನೇಶ್ವರನು ಇದ್ರೂ ಕೂಡ ಕುಂಭರಾಶಿಯವರಿಗೆ ಅಂತ ಕಷ್ಟ, ತೊಂದರೆ ಅಂಥದ್ದು ಹೆಚ್ಚಾಗಿ ಏನು ಕೊಡೋದಿಲ್ಲ. ಆದರೂ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಬೇಕು. ಯಾಕೆಂದರೆ ಶನಿ ಇದ್ದಾಗ ಕರ್ಮದ ಫಲವನ್ನು ಅನುಭವಿಸಬೇಕಾಗ್ತದೆ. ಅದರಿಂದ ನಿಮ್ಗೆ ಏನಾಗ್ಬೋದು ಕರ್ಮದ ಫಲ ಅಂತಂದರೆ, ಹೆಚ್ಚು ಅಂದರೆ ತಲೆನೋವು ಬರೋದು, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ ಅಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಕಾರಣ ಏನಂದರೆ, ಶನಿ ಜನ್ಮರಾಶಿಯಲ್ಲಿ ಇದ್ದಾಗ ತೃತೀಯ ಸ್ಥಾನವನ್ನ, ಸಪ್ತಮ ಸ್ಥಾನವನ್ನ ಮತ್ತು ದಶಮ ಭಾವನ್ನ ಶನಿ ದೃಷ್ಟಿ ಬರ್ತದೆ. ಶನಿಗೆ ವಿಶೇಷವಾಗಿ ಒಂದು ಹೇಳ್ತೀವಿ, ಶನಿ ದೃಷ್ಟಿ ಕೆಟ್ಟದ್ದು, ಶನಿ ಇರೋ ಭಾವ ಒಳ್ಳೆಯದು. ಅಂದರೆ ಕುಂಭದಲ್ಲಿ ಶನಿ ಇದ್ರೆ ಆ ಭಾವ ಒಳ್ಳೆಯದು, ಮತ್ತೆ ದೃಷ್ಟಿ ಕೆಟ್ಟದ್ದು ಅಂತ ಹೇಳ್ತೀವಿ. ಯಾಕೆ ಮೂರನೇ ದೃಷ್ಟಿ, ಮತ್ತೆ ಏಳನೇ ದೃಷ್ಟಿ ಮತ್ತು ಹತ್ತನೇ ದೃಷ್ಟಿ, ಇದು ಮೂರು ಇದೆಯಲ್ಲ, ಈ ಮೂರನೇ ದೃಷ್ಟಿಯಿಂದ ವ್ಯವಹಾರ ಸ್ವಲ್ಪ ಅಡೆತಡೆ ಆಗೋದು, ಮತ್ತು ಸ್ವಲ್ಪ ಮಟ್ಟಿಗೆ ಇದಾಗತ್ತೆ. ಏನಂದರೆ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯ ಆಗೋದು. ಸಪ್ತಮ ಭಾವ ಅಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪ, ಅಸಮಾಧಾನ, ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು. ಹತ್ತನೇ ದಶಮ ಭಾವ ಅಂದರೆ ಉದ್ಯೋಗ, ಕಾರ್ಯಕ್ಷೇತ್ರ, ನೀವು ಮಾಡ್ತಕ್ಕಂಥದ್ದು ವೃತ್ತಿ ಇರಲಿ, ಬಿಸ್ನೆಸ್ ಇರಲಿ. ಹೀಗೆ ಅದೆಲ್ಲವನ್ನು ಕೂಡ ಫಲವನ್ನು ಕೂಡ ಆ ಒಂದು ಕುಂಭರಾಶಿಗೆ ಆ ರೀತಿಯ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಂದರೆ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ಸ್ವಲ್ಪ ಬಂದರೂ ಬರ್ಬೋದು, ಆಸ್ತಿ ವಿಚಾರ ಬಂದರೆ ಬರೋ ಚಾನ್ಸಸ್ ಇರುತ್ತೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ ಬರೋ ಸಮಸ್ಯೆ ಇರ್ತದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮ್ಮಲ್ಲಿ ಒಬ್ರಿಗೊಬ್ಬರಿಗೆ ಅನ್ಯೋನ್ಯವಾಗಿ ಇರದೇನೆ ಒಬ್ಬರಿಂದ ಒಬ್ಬರಿಗೆ ಅಸಮಾಧಾನ ಬಂದು ನಷ್ಟ ಆಗುವ ಸಾಧ್ಯತೆ. ಕೆಲಸದಲ್ಲಿ ಸ್ಥಾನ ಬದಲಾವಣೆ ಮಾಡುವಂಥ ಸಾಧ್ಯತೆ, ಅಂದರೆ ಕೆಲಸ ತೆಗೆಯೋದು, ತೆಗೆದುಹಾಕೋದು, ಅಥವಾ ತೆಗೆದು ಬಿಟ್ಟರು ಬೇರೆ ಕೆಲಸ ಸಿಗುತ್ತೆ, ನಿಮಗೆ ತೊಂದರೆ ಆಗಲ್ಲ. ಯಾಕೆ ಅಂದರೆ ನಿಮ್ಮ ರಾಶಿಗೆ ಕೇಂದ್ರದಲ್ಲಿ ಗುರು ಇದ್ದಾನೆ. ಇನ್ನು ಮತ್ತೆ ಮುಂದೆ ಹೋದ್ಮೇಲೆ ಇನ್ನೂ ಒಳ್ಳೆಯದಾಗ್ತದೆ. ಗುರು ಬದಲಾವಣೆ ಆದಮೇಲೆ, ಗುರು ಬದಲಾವಣೆ ಆಗೋರಿಗೆ ಕೇಂದ್ರದಲ್ಲಿದ್ದಾನೆ. ಕೇಂದ್ರದಲ್ಲಿ ಇದು ಸುಖ ಸ್ಥಾನ. ಏಕೆಂದರೆ ಗುರು ಇರೋ 4ನೇ ಮನೆ ಆದರೂ ಕೂಡ ಗುರು ಇರೋ ಮನೆಯಿಂದ ಕೆಲವು ಭಾವಗಳನ್ನು ನೋಡ್ತಾನೆ. ಗುರು ದೃಷ್ಟಿ ತುಂಬ ಒಳ್ಳೆಯದು. ಹಾಗಾಗಿ ನಿಮಗೆ ಕುಂಭರಾಶಿಯವರಿಗೆ ಶನಿ ಇದ್ರೂ ಕೂಡ ಎಫೆಕ್ಟ್ ಆಗಲ್ಲ. ಶನಿ ಒಬ್ಬರಿಂದ ಆಗಲ್ಲ, ಇಲ್ಲಿ ಗುರು ಪಾಸಿಟಿವ್ ಆಗಿರುತ್ತೆ. ನಾವು ಶನಿ ಒಬ್ಬರ ಬಗ್ಗೆ ಹೇಳಬೇಕು ಅಂದರೆ ಶನಿ ಒಬ್ಬರ ಬಗ್ಗೆ ನಾವು ಹೇಳ್ತೀವಿ ಈ ಥರ ಇರುತ್ತೆ ಅಂತೇಳಿ. ಆದರೆ ಎಲ್ಲ ಗ್ರಹಗಳನ್ನು ಸೇರಿಸಿ ಹೇಳುವಾಗ ಎಲ್ಲ ಗ್ರಹಗಳ ನವಗ್ರಹಗಳ ಫಲವನ್ನು ಹೇಳಬೇಕಾಗ್ತದೆ. ಅಲ್ಲಿ ಏನಾಗುತ್ತೆ, ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು ಅಂತ ಇರುತ್ತೆ. ಹಾಗಾಗಿ ಜನ್ಮರಾಶಿ ಇರತಕ್ಕಂತಹ ಶನಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಚತುರ್ಥ ಭಾವದಲ್ಲಿರ್ತಕ್ಕಂತಹ ಗುರು ನಿಮಗೆ ಸುಖವನ್ನು ಕೊಡ್ತಕ್ಕಂಥದ್ದು. ಹೀಗೆ ನಾವು ಸಾಮಾನ್ಯವಾಗಿ ಸಮ್ಮಿಶ್ರವಾಗಿರ್ತದೆ. ಹಾಗಾಗಿ ಈ ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಒಂದು ಅನುಕೂಲ ಅನಾನುಕೂಲ ಎರಡೂ. ಕೆಲವೊಂದಷ್ಟು ಸಾಲ ಮಾಡಿದಿದ್ರೆ ಅದು ಕೊಡೋದು ತಗೊಳ್ಳೋದು ಕಷ್ಟ ಆಗ್ತದೆ. ಕೆಲವೊಂದಷ್ಟು ನಿಮ್ಮಲ್ಲಿ ಕಮಿಟ್ಮೆಂಟ್ ಇರುತ್ತೆ, ನಾವು ಏನು ಮಾಡದೆ ಇರೋಕ್ಕಾಗಲ್ಲ, ಏನಾದ್ರು ಒಂದು ಆಗ್ತಾ ಇರುತ್ತೆ. ಈಗ ಬಿಸ್ನೆಸ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅದು ರಿಕವರಿ ಕಷ್ಟ. ಇನ್ಯಾರಿಗೋ ಸಾಲ ಕೊಟ್ಟಿವಿ, ರಿಕವರಿ ಕಷ್ಟ. ಇನ್ನು ದುಡ್ಡು ಮನೇಲಿ ಇಟ್ಕೊಂಡ್ರೆ ಅದು ನಿಮಗೆ ಉಪಯೋಗ ಆಗಲ್ಲ, ಅದು ಕಷ್ಟನೇ. ಹಾಗಾಗಿ ಕೆಲವೊಂದಷ್ಟು ಉಪಯೋಗ ಆಗಿಲ್ಲ ಅಂದರೆ ಅದು ಆ ಫಲ ಬರೋದಿಲ್ಲ. ಪ್ರತಿಯೊಂದನ್ನು ಉಪಯೋಗಿಸಿದಾಗ ಅದಕ್ಕೆ ಬೆಲೆ ಬರ್ತದೆ. ಹಾಗಾಗಿ ಯಾವುದೇ ವಸ್ತು ಬೇರೆ ಕೈಗೆ ಹೋದಾಗ ಅದು ಬೆಲೆ ಬರ್ತದೆ, ನಮ್ಮ ಕೈಯಲ್ಲಿ ಕೆಲವು ಸಲ ಬೆಲೆ ಬರಲ್ಲ. ಹಾಗಾಗಿ ಕೆಲವೊಂದು ಬೇರೆ ಕೈ ಕೊಡಲೇಬೇಕಾಗುತ್ತೆ. ಬಿಸ್ನೆಸ್ ಮಾಡುವಾಗ ಒಂದು ವಸ್ತುನ ಬೇರೆ ಕೊಟ್ಟಾಗ ಅದಕ್ಕೆ ನಮಗೆ ಮೌಲ್ಯ ಬರ್ತದೆ, ನಮಗೆ ಅದರಲ್ಲಿ ಲಾಭನೇ ಬರೋದು. ಬೇರೆ ತಗೊಂಡಾಗಲೇ ಲಾಭ ಬರೋದು. ಹಾಗೆ ಎಲ್ಲ ರೀತಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಿಮಗೆ ಅನುಕೂಲ, ಸ್ವಲ್ಪ ಸ್ಲೋ ಇದೆ, ಮೂಮೆಂಟ್ ಇದೆ. ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ, ಅಂದರೆ ತೀರಾ ತೊಂದರೆ ಆಗಲ್ಲ. ನಿಮಗೆ ಜೀವನಕ್ಕೆ ಊಟ ತಿಂಡಿ ಬಟ್ಟೆಗೆ ಕೊರತೆ ಆಗಲ್ಲ. ಕಮಿಟ್ಮೆಂಟ್ ಸ್ವಲ್ಪ ನಿಮಗೆ ವ್ಯತ್ಯಾಸ ಆಗ್ಬೋದು, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಸಾಲ ಕೊಟ್ಟರೆ ಸಿರುಟಿ ಹಾಕಿದ್ರೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು, ಅದನ್ನು ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ದ್ವಿತೀಯ ಭಾವದಲ್ಲಿ ರಾಹು ಇದ್ದಾನೆ, ಸ್ಥಿತ ಆಗಿದ್ದಾನೆ. ಚತುರ್ಥದಲ್ಲಿರ್ತಕ್ಕಂಥ ಗುರು ಕೂಡ ಸ್ವಲ್ಪ ನಿಮಗೆ ಒಳ್ಳೆ ಫಲ ಕೊಡ್ತಾನೆ. ಅವನ ಬಲ ನಿಮಗೆ, ಗುರು ಬಲ ಇಲ್ಲದೆ ಹೋದ್ರೂ ಗುರು ಅನುಕೂಲ ಇದೆ, ಗುರು ಅನುಗ್ರಹ ಇದೆ. ಚಂದ್ರ ಕೇಂದ್ರದಲ್ಲಿ, ಕೇಂದ್ರ ತ್ರಿಕೋಣದಲ್ಲಿ ಕೆಲವು ಶುಭ ಗ್ರಹಗಳಿದ್ದರೆ ಒಳ್ಳೆ ಫಲ ಕೊಡುತ್ತೆ. ಹಾಗೆ ಜ್ಯೋತಿಷ್ ಶಾಸ್ತ್ರದಲ್ಲಿದೆ. ಹಾಗಾಗಿ ನಿಮಗೆ ಸ್ವಲ್ಪ ಕಮಿಟ್ಮೆಂಟ್ ವ್ಯತ್ಯಾಸ ಆಗ್ತದೆ.
ಅದು ಆದರೂ ಕೂಡ ನಿಮಗೆ ತುಂಬ ತೊಂದರೆ ಆಗಲ್ಲ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ನಿಮ್ಮ ಮಾನಸಿಕವಾಗಿ ಒತ್ತಡ, ಟೆನ್ಷನ್ನು, ಸ್ಟ್ರೆಸ್ಸು, ಆಮೇಲೆ ನಿಮ್ಮ ಚಿಂತೆ, ನಿಮ್ಮ ವಿಚಾರಗಳಲ್ಲಿ, ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನೀವು ಸಮಯ ಕಳೆದುಬಿಟ್ರೆ ಮಕ್ಕಳಿಗೆ ಸಮಯ ಕೊಡೋಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಟ್ಟು ಅವ್ರು ಓದೋದಕ್ಕೆ ಮತ್ತು ಅಧ್ಯಯನದ ಬಗ್ಗೆ ಸ್ವಲ್ಪ ಅವರಿಗೆ ಹೇಳಿ, ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ. ಮತ್ತು ಅಲ್ಲದೆ ನಿಮ್ಮ ದಾಂಪತ್ಯ ಸ್ವಲ್ಪ ಮನಸ್ತಾಪ ಆಗ್ಬೋದು, ಅದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಇದ್ದು ಸರಿಪಡಿಸ್ಕೊಳ್ಳೋದು. ಮತ್ತು ಬಿಸ್ನೆಸ್ಸಲ್ಲಿ ಸ್ವಲ್ಪ ನೋಡ್ಕೋಬೇಕು. ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಿಮ್ಗೆ ಹೇಳಬೇಕು. ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಬೇಕಾಗತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಅಪವಾದ ಬಂದರೂ ಬರ್ಬೋದು, ಅಪವಾದದ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸಬೇಕು. ನಾನು ಎಲ್ಲಿ ಹೇಗೆ ಮಾತಾಡಬೇಕು, ಏನಾಗಬೇಕು ಅಂತೇಳಿ ನಾವು ಎಷ್ಟಿದೆಯೋ ಹಿತಮಿತವಾಗಿ ಮಾತಾಡಿ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ರಾವು ಇರೋದ್ರಿಂದ ಏನೋ ಮಾತಾಡಿ ಏನೋ ಹೋಗ್ತದೆ. ನೀವು ಹೇಳಿದ್ದು ಒಳ್ಳೇದಾದರೂ ಕೂಡ ಅದು ಮೆಸೇಜು ತಪ್ಪಾಗಿ ಹೋಗ್ಬೋದು. ಮತ್ತು ಕಳ್ತನ ಆಗೋದು, ದುಡ್ಡು ಕಳ್ಕೊಳ್ಳೋದು, ಒಡವೆ ಕಳ್ಕೊಳ್ಳೋದು, ಈ ಥರ ಎಲ್ಲ ತೊಂದರೆ ಬರ್ಬೋದು. ಯಾಕೆಂದರೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ರಾಹು ಆ ಥರ ತೊಂದರೆಗಳು ಇಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾಯಾಗ್ರಹ. ಹಾಗಾಗಿ ಹುಷಾರಿಕೆಯಿಂದ ಜಾಗ್ರತೆಯಾಗಿರಿ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಇದ್ದರೆ ನೀವು ಪ್ರಮೋಷನ್ ಸಿಗುತ್ತೆ, ನೋಡಿ. ಸಿಕ್ಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ನೀವು ಚೇಂಜ್ ಮಾಡೋ ಸಂದರ್ಭನೂ ಬರುತ್ತೆ. ಬಂದರೆ ಮಾಡಿ, ಇಲ್ಲ ಆಲ್ರೆಡಿ ಮಾಡಿದ್ದರೆ ಮತ್ತೆ ಮಾಡೋದು ಬೇಡ. ಮನೆ ಬದಲಾವಣೆ ಮಾಡುವಂಥ ಇವಾಗ, ಮನೆ ಕಟ್ಟುವಂಥ ಇವಾಗ ಇವೆಲ್ಲ ಮುಂದೆ ಬರ್ತದೆ. ಎಲ್ಲ ಸಮಯ ಬರುತ್ತೆ, ಸಮಯ ಬಂದಾಗ ಹೇಳ್ತೀನಿ. ಎಲ್ಲ ಸಮಯದಲ್ಲೂ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಇರ್ತದೆ. ಅದು ಯಾವಾಗಲೂ ಕೆಟ್ಟ ಟೈಮ್ ಇರೋದಿಲ್ಲ. ಒಳ್ಳೆಯ ಸಮಯ ಬಂದಾಗ ನಾವು ಗಾಳಿ ಬಂದಾಗ ತೂರಿಕೋ ಅನ್ನುವಾಗೆ ನಾವು ಒಳ್ಳೆಯ ಸಮಯನ ಉಪಯೋಗಿಸ್ಕೋಬೇಕು. ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಅನುಕೂಲ ಅಂತಂದು ಸಾಮಾನ್ಯ ಮಧ್ಯಮ ಮಿಶ್ರ ಫಲ ಅಂತ ಹೇಳಬೇಕು. ಆದರೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಗೌರವ ಇರುತ್ತೆ. ಒಂದು ಸ್ವಲ್ಪ ಲೇಜಿನೆಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದು ಮಾಡಬೇಕು. ಅಂದರೆ ಕೆಲವು ಅವಸರ ಮಾಡಿಕೊಂಡು ಸಮಸ್ಯೆಗಳು ಬರ್ತದೆ, ಕೆಲವು ನಿಧಾನ ಮಾಡ್ಕೊಂಡು ನಿಮ್ಮ ಕೆಲಸ ಹಾಳಾಗ್ತದೆ. ಅದೆರಡು ಬಿಟ್ಟು ಸಮಯಕ್ಕೆ ಸರಿಯಾಗಿ ಕಮಿಟೆಡ್ ಆಗಿ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಅನುಕೂಲ ಕುಂಭರಾಶಿಯವರಿಗೆ ಆಗ್ತದೆ. ಕುಂಭರಾಶಿ ಅಂತ ಎಷ್ಟೇ ಹೇಳುವಂಥದ್ದು ಏನೂ ಇಲ್ಲ. ಅವರು ಜ್ಞಾನ ಭಂಡಾರ, ಅವರಿಗೆ ಸಾಕಷ್ಟು ಜ್ಞಾನ ಇದೆ, ಪ್ರಜ್ಞೆ ಇದೆ, ತಾಳ್ಮೆ ಇದೆ. ಸ್ವಲ್ಪ ಆಲಸ್ಯ ಇರುತ್ತೆ, ಸ್ವಲ್ಪ ಲೇಜಿನೆಸ್ಸಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದನ್ನು ಬಿಟ್ಟು ಬಿಡಬೇಕು ಅಂತ ನಾವು ಹೇಳೋದು. ಅದು ಬಿಟ್ಟರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಈ ಒಂದು ರಾಶಿಗೆ ಧನಾಧಿಪತಿ, ಲಾಭಾಧಿಪತಿ ಗುರು. ಹಾಗಾಗಿ ಯಾವತ್ತೂ ಕೂಡ ದೇವರು ಈ ರಾಶಿಯವರಿಗೆ ಕೈ ಬಿಡಲ್ಲ. ನಿಮ್ಗೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಿಮ್ಗೆ ಕೈ ಬಿಡಲ್ಲ. ಆ ದೈವಾನುಗ್ರಹದಿಂದ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ದೇವರಿದ್ದಾನೆ ಅನ್ನುವಂಥ ನಂಬಿಕೆ ಇಟ್ಕೊಳ್ಳಿ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಿಮ್ಮ ಕೆಲಸದಲ್ಲಿ ನಿಮ್ಮ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ನಿಮಗೆ ಒಳ್ಳೆಯದನ್ನು, ಅವಕಾಶವನ್ನು, ಒಳ್ಳೆಯದನ್ನು ತಂದು ಕೊಡ್ತದೆ. ಹಾಗಾಗಿ ಖಂಡಿತ ನಿಮಗೆ ಒಳ್ಳೆಯದಾಗುವ ಎಲ್ಲ ಗುಣ ಲಕ್ಷಣಗಳು ಇದೆ. ಹಾಗಾಗಿ ತಮ್ಮ ಪ್ರಯತ್ನ ಭಾಳ ಮುಖ್ಯವಾಗಿರುತ್ತೆ. ನಾವು ಪ್ರಯತ್ನ ಮಾತ್ರ, ನಿಮಿತ್ತ ಮಾತ್ರ, ಎಲ್ಲವೂ ದೈವಾನುಗ್ರಹದಿಂದ ನಾವು ಪ್ರಾಪ್ತಿಯಾಗಬೇಕು. ದೇವರನ್ನು ನಂಬಿ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ, ಕುಟುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸಮಸ್ಯೆ ಇರೋರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಏನೇನೆಲ್ಲ ಕಷ್ಟ ಇದೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.